ಇದು 15-20 ಲಕ್ಷ ಬಟ್ಟೆ ಮೇಲೆ ಸುರಿದಿದ್ದೀನಿ. ಗೊತ್ತಿಲ್ಲ. ಅಪ್ಪ ಉಳಿಸ್ತಾರೆ, ನಾವು ಕೂತ್ಕೊಳ್ಳೋಣ. Okay, let's go. Hi, so welcome back to my new vlog. Guys, ಇವತ್ತಿನ ವ್ಲಾಗು ನಾನು ರೂಮ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಮ್ಮನೇಲ್ ಟೈಟಲ್ ನೋಡಿದ್ದೀರಾ. ಸೊ ನಾನು ನನ್ನ ಲೈಫ್ ಸ್ಟಾರ್ಟ್ ಮಾಡಿದ್ದು, ನನ್ನ ಜರ್ನಿ ಸ್ಟಾರ್ಟ್ ಮಾಡಿ ಸೋಷಿಯಲ್ ಮೀಡಿಯಾ ಜರ್ನಿ ವಿತ್ 4-5 ಶರ್ಟ್ಸ್ ಆ್ಯಂಡ್ ಒಂದಷ್ಟು ಜೀನ್ಸ್ ಪ್ಯಾಂಟ್ಸ್, ಒಂದಷ್ಟು ಪ್ಯಾಂಟ್ಸ್ ಅಷ್ಟೇ. ಅದೂ ನಮ್ಮ ಫ್ರೆಂಡ್ಸ್ ಮಕ್ಕಳು ಪ್ರಶಾಂತ್ ಅಣ್ಣ ಮತ್ತು ಒಂದಷ್ಟು ಜನ ಬೇಡ ಅಂತ ಕೊಟ್ಟಿರೋ ಬಟ್ಟೆನ ನಾನು ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ತಮ್ಮ, ನಾನು ನನ್ನ ತಮ್ಮ ಅಂತೂ ನಾನು ಹಾಕಿದ್ಮೇಲೆ ಅವನಿಗೆ ಆ ಥರ ಎಲ್ಲ ಅರ್ಧೋಗಿರೋ ಬಟ್ಟೆಲ್ಲ ಫೋಲ್ಡ್ ಮಾಡಿ ಏನೇನೋ ಮಾಡಿ ಮಾಡ್ತಿದ್ದಿದ್ದು. ನಾವು ದ ಲೈಫ್ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ಸಮ್ವೇರ್ ನನಗೆ ಅನಿಸ್ತಿತ್ತು ನನ್ನ ರೂಮ್ ಥರನೇ ಫೀಲ್ ಆಗ್ತಿಲ್ಲ, ಇದು ನನ್ನ ರೂಮ್ ಅನ್ನೋ ಥರ ಫೀಲೇ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇತ್ತು. ಆವಾಗ ಶಶಾಂಕ್ ಶಾರ್ಪ್ ಶೂಟರ್ ಒಂದು ಮಾತು ಹೇಳ್ದ, ನಾವು ನಮ್ಮ ರೂಮಲ್ಲಿ ನಾವೇ ಎಫರ್ಟ್ಸ್ ಹಾಕಿಲ್ಲ ಅಂದರೆ ಅದು ನಮ್ಮದು ಅನ್ನೋ ಫೀಲಿಂಗ್ ಬರಲ್ಲ ಅಂತ. ಅದಕ್ಕೆ ಇವತ್ತು ನಾನು ಎಲ್ಲ ಕೆಲಸಗಳನ್ನೂ ಪಾಸ್ ಮಾಡಿ ಯಾವ ಕೆಲಸನೂ ಹಾಕೊಳ್ದಿರಾ ನನ್ನ ರೂಮ್ ಕ್ಲೀನ್ ಮಾಡೋಣ, ನನ್ನ ಹತ್ರ ಇರೋ ಬಟ್ಟೆಗಳನ್ನೆಲ್ಲ ಯಾವುದೋ ನನಗೆ ಬೇಕು ಯಾವುದೋ ನನಗೆ ಬೇಡ ಎಲ್ಲ ಸೆಗ್ರಿಗೇಟ್ ಮಾಡಿ ಒಂದು ಕಡೆ ಇಡೋಣ ಅಂತ. ಆ್ಯಂಡ್ ಇನ್ನೊಂದೇನು ಅಂದರೆ ದಿನ ಎದ್ದು ರೆಡಿ ಆಗ್ಬೇಕಾದ್ರೆ ತುಂಬ ಟೈಮ್ ಅದರಲ್ಲೇ ಹೋಗ್ಬಿಡುತ್ತೆ, ಯಾಕಂದರೆ ಹುಡ್ಕೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಈಗ ನೋಡಿ ಹಿಂಗೆ ಬಿದ್ದಿದೆ ಬಟ್ಟೆ, ಇದರಲ್ಲಿ ಫಾರ್ಮಲ್ ಶರ್ಟ್ ಎಲ್ಲಿದೆ, ಪ್ಯಾಂಟ್ ಎಲ್ಲಿದೆ, ಎಲ್ಲಿ ಏನಿದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ದಿನ ತುಂಬ ಟೈಮ್ ಅದರಲ್ಲೇ ಹೋಗ್ತಾ ಇದೆ. ಸೊ ಎಷ್ಟು ಬಟ್ಟೆ ನೋಡಿ, ಇಲ್ಲೂ ಫುಲ್ ಬಟ್ಟೆ, ಇಲ್ಲಿ ಬಟ್ಟೆ, ಸೂಟ್ಸು ಎಲ್ಲನೂ ಸೆಗ್ರಿಗೇಟ್ ಮಾಡಿ ಇದು ಸೆಟ್ ಮಾಡಬೇಕು ಅಂತಿದ್ದೀನಿ ಒಬ್ಬನೇ. ನಮ್ಮ ಅಮ್ಮ ಇಲ್ಲ ಹೆಲ್ಪ್ ಮಾಡೋಕ್ಕೆ, ನಮ್ಮ ಅಪ್ಪ ಇದ್ದಾರೆ ಬಟ್ ನನ್ನ ಅಪ್ಪ ಹತ್ರ ಹೆಲ್ಪ್ ಎಲ್ಲ ತೊಗೊಳ್ಳಲ್ಲ. ನಮ್ಮ ಅಮ್ಮ ಬಂದಮೇಲೆ ಮೇ ಬಿ ಅವ್ರ ಹತ್ರ ಹೆಲ್ಪ್ ತೊಗೊಳ್ಳೋಣ. ಬಟ್ ಅಲ್ಲಿವರೆಗೂ ಎಲ್ಲ ಒಂದು ಕಡೆ ಫಸ್ಟ್ ಗುಡ್ಡೆ ಹಾಕೋಣ ಆ್ಯಂಡ್ ಯಾವ್ದು ಬೇಕು ಯಾವ್ದು ಬೇಡ ಫಸ್ಟು ಸಪ್ರೇಟ್ ಮಾಡಿ ಆಮೇಲೆ ಫೋಲ್ಡ್ ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಈಗಲೂ ಲೇಜಿನೆಸ್ ಇದೆ, ಅಯ್ಯೋ ಮಾಡಬೇಕಾ ಬೇಡ ಬಿಡು ಅನ್ನೋ ಥರ. ಬಟ್ ನನ್ನನ್ನು ಪುಷ್ ಮಾಡ್ತಾ ಇದ್ದೀನಿ, ಇಲ್ಲ ಮಾಡಲೇಬೇಕು ಅಂತ. ನಾನು ಸಖತ್ ಲೇಜಿ ಗೈಸ್, ಈ ಥರ ಬಟ್ಟೆ ಎಲ್ಲ ಎತ್ತಿಡೋದ್ರಲ್ಲಿ, ಫೋಲ್ಡ್ ಮಾಡೋದ್ರಲ್ಲಿ ಎಲ್ಲ ಸಖತ್ ಲೇಜಿ. ನಾನು ಜಾಸ್ತಿ ಡಿಪೆಂಡೆಂಟ್ ಆಗಿಬಿಡ್ತೀನಿ, ಯಾರು ಬೇರೆಯವ್ರು ಮಾಡಿಕೊಡ್ತಾರೆ ಬಿಡು ಅಂತ. ಬಟ್ ಇವತ್ತು ನನಗೆ ನಾನೇ ಪುಷ್ ಮಾಡ್ತಾ ಇದ್ದೀನಿ, ನೋಡೋಣ ಫುಲ್ ಕಂಪ್ಲೀಟ್ ಮಾಡ್ತೀನಿ ಅಂತ. ಸೊ ಈಗ ಇಲ್ಲಿರೋದು ಎಲ್ಲ ಬಟ್ಟೆನೂ ತಂದು ಈ ಬೆಡ್ ಮೇಲೆ ಹಾಕಬೇಕು. ಆಮೇಲೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಈ ಕಡೆ ಆ ಕಡೆ ಹಾಕಿ ನಾನು ಸೆಗ್ರಿಗೇಟ್ ಮಾಡಬೇಕು. ಲೆಟ್ಸ್ ಸ್ಟಾರ್ಟ್. ಎಲ್ಲ ಖಾಲಿ ಮಾಡಿದ್ದೀನಿ, ಇಲ್ಲಿ ಎಲ್ಲ ಖಾಲಿ ಆಗಿದೆ. ಸೂಟ್ಸ್ ಎಲ್ಲ ಹಂಗೆ ಇಟ್ಟಿದ್ದೀನಿ, ಬಿಕಾಸ್ ಇದು ಇಲ್ಲೇ ಬರುತ್ತೆ, ಬೇರೆ ಎಲ್ಲೂ ಹೋಗಲ್ಲ ಇದು. ಆ್ಯಂಡ್ ಲೆಟ್ಸ್ ಗೋ. ನೋಡಿ ಗಾಯ್ಸ್ ಎಷ್ಟು ಬಟ್ಟೆ ಇದೆ ನನ್ನ ಹತ್ರ. ಅಷ್ಟೇ ಅಲ್ಲ, ಸಾಯಿ ನಮ್ಮ ತುಂಬ ರೂಮಲ್ಲಿ ಇನ್ನೂ ಒಂದಷ್ಟು ಬಟ್ಟೆಗಳನ್ನ ಅಮ್ಮ ಮಿಕ್ಸ್ ಮಾಡಿಬಿಡ್ತಾರೆ, ಇಲ್ಲಿ ಅಂತ. ಇಲ್ಲೋ ಬಟ್ಟೆಗಳು, ಅಲ್ಲೂ ಬಟ್ಟೆಗಳು. ಇವಾಗ ಅನಿಸ್ತಾ ಇದೆ ಅಪ್ಪ ಇಷ್ಟು ಬಟ್ಟೆ ಇದೆ ನನ್ನ ಹತ್ರ ಅಂತೇಳಿ. ನೋಡಿ ಇದನ್ನ ನೋಡಿದಾಗ ಹೆಂಗೆ ಕಾಣ್ತಿದೆ, ಒಂದು ಫುಲ್ಲು ನಾನು ಅಮ್ಮಮ್ಮ ಅಂದರೆ ಒಂದು 15-20 ಲಕ್ಷ ಬಟ್ಟೆ ಮೇಲೆ ಸುರಿದಿದ್ದೀನಿ. ಇಲ್ಲಿ ಸೂಟ್ಸು 4-5 ವರ್ಷದಲ್ಲಿ. ಈಗ ಸುಸ್ತಾಗೋಯ್ತು, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸ್ಟಾರ್ಟ್ ಮಾಡೋಣ. ಯೋಚನೆ ಮಾಡ್ತಾ ಇದ್ದೀನಿ ನಾನು, ಹೆಂಗಪ್ಪ ಇದಿಷ್ಟು ನಾವು ಒಬ್ಬನೇ ನಾನು ಜೋಡಿಸೋದು ಅಂತ. ಗೈಸ್ ಇದೆಲ್ಲ ಎಷ್ಟೊಂದು ನನಗೆ ಬೇಡ, ಬಟ್ ಬಿಸಾಕಕ್ಕೆ ಮನ್ಸಾಗ್ತಾ ಇಲ್ಲ. ಅಯ್ಯೋ ಇದೇ ಥರ ಹಾಕ್ಬೋದಾ ನಾನು ಅನ್ನೋ ಫೀಲಿಂಗು. ನನಗೆ ಬಟ್ಟೆ ಅಂತ ಸಕ್ಕತ್ ಇಷ್ಟ, ಬಿಸಾಕೋ ಮನಸ್ಸೇ ಆಗ್ತಾ ಇಲ್ಲ. ಏನು ಮಾಡಲಿ ಅರ್ಥ ಆಗ್ತಾ ಇಲ್ಲ. ಗಟ್ಟಿ ಮನ್ಸು ಮಾಡಿ ಇವತ್ತು ಬಟ್ಟೆಗಳನ್ನ ಕ್ಲಿಯರ್ ಮಾಡಬೇಕು. ಹೊಸ ಬಟ್ಟೆ ಬರಬೇಕು ಅಂದರೆ ಹಳೆದೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನಾನೇ. ನೋಡಿ ಒಂದೇ ಥರದ್ದು 2 ಶರ್ಟ್ ನೋಡಿದ್ದೀನಿ. ನೋಡಿ ಈ ಥರ ಎಷ್ಟು ಸರಿ ಹೋಗಿದ್ದೀನಿ ಗೊತ್ತಾ, ಎಷ್ಟು ಸರಿ ಆ ಥರನೇ. ಒಂದು ಸರಿ ಹೋದಾಗ ಅದು ಇಷ್ಟ ಆಗಿರುತ್ತೆ, ನೆಕ್ಸ್ಟ್ ಟೈಮು ಅದನ್ನೇ ಎತ್ಕೊಂಬಂದಿರ್ತೀನಿ ಸೇಮ್. ಈ ಥರದ್ದು ಇನ್ನೊಂದು ಕಲರ್ ಇದೆ, ಇದ್ರ ಮಧ್ಯದಲ್ಲಿ ಇವಾಗ ಜಸ್ಟ್ ಹಾಕಿದ್ದೀನಿ. ಕಷ್ಟ ಗೈಸ್. ಈ ಕಡೆ ಕಣ್ಣು ಊದ್ಬಿಡಿದೆ ನೋಡಿ, ನಿಮ್ಗೆ ಗೊತ್ತಾಗ್ತಿದೆ, ಇದು ಕಣ್ಣು ಫುಲ್ ಊದ್ಬಿಡಿದೆ. ಮಸ್ತ್ ಹಾರ್ಟ್ ಪ್ಲೇ ಮಾಡಿಕೊಂಡು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ನಮ್ಮ ರಿಯಾಕ್ಷನ್ ನೋಡಿ ಗೈಸ್. ಹೋಗಿ ಬೇಗ ಸ್ಟಾರ್ಟ್ ಮಾಡಿ, ವರ್ಕ್ ಸ್ಟಾರ್ಟ್ ಮಾಡಿ. ಔಟ್ಫಿಟ್ ಚೇಂಜ್, ಯೂನಿಫಾರ್ಮ್ ಇದೆಲ್ಲ ಬೇಡದೇ ಇರೋ ಬಟ್ಟೆ
ಇದೆಲ್ಲ ಬೇಕಿರೋ ಬಟ್ಟೆ ಸಪ್ರೇಟ್ ಮಾಡ್ತಾ ಇದ್ದೀನಿ ಈಗ. ಗಿಫ್ಟ್ ಫಾರ್ ಸಮೀರ್ ಅಣ್ಣ ಫ್ರಮ್ ಚರಣ್ ಅಂತೆ. ಒಳಗೆ ಇರಬಾರ್ದಲ್ಲ ಚರಣ್ ಅಂತ ಆಚೆ ಯಾರು ಸಿಕ್ಕಿದ್ರೆ ಮಾತ್ರ ಹಾಕೊಂಡ್ಬಿಡ್ತೀನಿ ನಾವು. ಈಗ ಬಾಕ್ಸ್ ಒಳಗೆ ಬಾಕ್ಸ್ ಇಟ್ಟಿಲ್ಲ ಅಂದ್ರೆ ಸಾಕು. ನೋಡಿ ಬೆಸ್ಟ್ ಫ್ರೆಂಡ್ ಗಿಫ್ಟ್. ಥ್ಯಾಂಕ್ ಯು ಚರಣ್. ಇದು ನೋಡಿ ಪಾಕೆಟ್ಸು ಬಟ್ ವೇಸ್ಟ್ ಎಷ್ಟಿದೆ. ನನಗಾಗೋದೇ ಇಲ್ಲ ಇದು. ನಾನು ಏನೇ ಆದರೂ ಈ ಸಣ್ಣ ಆಗಲ್ಲ ನನಗೆ ಗೊತ್ತು. ಅದಕ್ಕೆ ಇದನ್ನು ಒಂದು ಸರಿನೂ ಆಗದೆ ಈ ಕಡೆ ಹಾಕ್ಬೇಕಾಗ್ತಿದೆ. ನಮ್ಮ ಅಪ್ಪ ಅಮ್ಮ ಹೆಲ್ಪ್ ಮಾಡ್ತಾವ್ರೆ ಸೆಗ್ರಿಗೇಟ್ ಮಾಡೋಕ್ಕೆ. ಕೆಲಸ ಇದೆಲ್ಲ ಬೇಡದಿರೋ ಬಟ್ಟೆನೆಲ್ಲ ಹಾಕೋತಾವ್ರೆ. ಇದ್ರಲ್ಲಿ ಎಷ್ಟೊಂದು ಹೊಸದೆಲ್ಲ ಇದೆ ಬಟ್ ಈಗ ನನಗಾಗಲ್ಲ. ಹೊಟ್ಟೆ ಬಂದ್ಬಿಟ್ಟಿದೆ. ಹೊಟ್ಟೆ ಬಂದ್ಬಿಟ್ಟಿದೆ. ಈ ಪ್ಯಾಂಟ್ ಎಲ್ಲ ಹಾಕಿಲ್ಲ ನಾನು. ನನ್ಗೆ ಹೊಟ್ಟೆ ಬಂದ್ಬಿಟ್ಟಿದೆ ಈಗ. ಇಷ್ಟನ್ನ ನಾನೀಗ ಜೋಡಿಸಿ ಯಾವ್ದನ್ನ ಎಲ್ಲಿಡಬೇಕು ಅಂತ ಡಿಸೈಡ್ ಮಾಡಬೇಕು. ನಮ್ಮಮ್ಮ ಬಟ್ಟೆ ಜೋಬ್ ಚೆಕ್ ಮಾಡ್ತವ್ರೆ ಎಲ್ಲಾದ್ರದ್ದು. ಏನಾದ್ರು ಸಿಕ್ಬಿಟ್ರೆ ಒಂದು 500,000 ಖುಷಿಯಾಗಿ ಓಡ್ತಾರೆ ಇಲ್ಲಿಂದ. ನೋಡಿ ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನೇ ಬಿಟ್ಟು ಬೇರೆ ಏನೇ ಹೇಳೋದಿಲ್ಲ. ನ್ಯಾಯ ಎಲ್ಲಿದೆ? ನ್ಯಾಯ ಇಲ್ಲಿದೆ. ಒಂದು ಬ್ಲಾಕ್ ಶರ್ಟ್. ಅದು ಆಕ್ಚುಲ್ ಆಗಿ ಬಿಸಾಕಕ್ ಮನ್ಸಿಲ್ಲ ಆದ್ರೂ ಬಿಸಾಕ್ತಾ ಇದೀನಿ ಅದನ್ನ. ಸಾಯಿಲ್ ಬಂದ್ರೆ ಸಾಯಿಲ್ ಎತ್ಕೋತಾನೆ ಅದನ್ನ. ಸಾಯಿಲು ಇಲ್ಲಿ ಬಂದು ಸಾಯಿಲ್ ಚೆಕ್ ಮಾಡೋರ್ಗು ಯಾರು ಬಿಸಾಕ್ಬೇಡಿ. ಅದ್ರಲ್ಲಿ ಅವ್ನು ತುಂಬಾ ಇದೆ. ಅವನಿಗೆ ಬೇಕಾಗಿರ್ತಾವ ತುಂಬಾ ಇರ್ತಾವೆ ಇದ್ರಲ್ಲಿ. ಇದನ್ನ ಜೋಡ್ಸೋದೇ ಇರೋದು ಇವಾಗ. ತಲೆ ಕೆಡ್ತಾ ಇದೆ ನನಗೆ, ಹೆಂಗಪ್ಪ ಜೋಡ್ಸೋದು ಇಷ್ಟನ ಅಂತ. ಎಷ್ಟು ತೆಗಿತಿರೋದು ಯಾಕೆ ಅಂದ್ರೆ ನನಗೆ ಕನ್ಫ್ಯೂಸ್ ಆಗ್ತಿದೆ. ಹಾಕೋ ಬಟ್ಟೆ ಆಗದೆ ಇರೋ ಬಟ್ಟೆ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಇದೆಲ್ಲ ನಾನು ಮತ್ತೆ ಹಾಕಲ್ಲ. ಆಗದೆ ಇರೋ ಬಟ್ಟೆಗೂ ಇದಕ್ಕೂ ಕನ್ಫ್ಯೂಸ್ ಆಗಿ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ಅಂದ್ರೆ ದಿನ ನಂದು ಬಟ್ಟೆ ಹುಡ್ಕೊಂಡ್ರೆ ಅರ್ಧ ಗಂಟೆ ಹೋಗ್ಬಿಡುತ್ತೆ. ಯಾವ್ದು ಹಾಕೊಳ್ಳೋದು, ಎಲ್ಲಿದೆ ನಾನು ಹಾಕೊಳ್ಳೋ ಬಟ್ಟೆ ಎಲ್ಲಿದೆ ಅಂತ. ಗೈಸ್ ನಮ್ಮ ಮನೆಗೆ ನಮ್ಮ ಹುಡುಗಿ ಬಂದಿದ್ದಾರೆ. ನಮ್ಮ ಅಪ್ಪ ಅಮ್ಮ ಗೊತ್ತಿಲ್ಲ. ಈಗ ಸೀಕ್ರೆಟಾಗಿ ಮೇಲೆ ಕರ್ಕೊಂಡು ಅವ್ರ ರಿಯಾಕ್ಷನ್ ನೋಡಿ. ಗೈಸ್ ಕ್ಯಾಬ್ ಇಲ್ಲಿದೆ. ನಾವು ಅಪ್ಪ ಅಮ್ಮ ಯಾರು ನೋಡ್ತಿದ್ರೆ ಸಾಕು, ನೋಡ್ಬಿಟ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಗೈಸ್ ಹೋಗ್ತಾ ಇದೀವಿ ನಡ್ಕೊಂಡ ಮೇಲೆ. ಅವ್ರನ್ನ ತೋರ್ಸಂಗಿಲ್ಲ, ನಾನೇನು ಮಾಡಲಿ. ಮಾಸ್ಕ್ ಬೇರೆ ಹಾಕಿಲ್ಲ. ನಾನು ಫಸ್ಟ್ ಹೋಗ್ತೀನಿ, ಆಮೇಲೆ ಬನ್ನಿ. ಕೆಲಸ ಮಾಡಕ್ಕೆ ಕರ್ಸಿರೋದು. ಸ್ಟಾರ್ಟ್ ಮಾಡಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಫೋಲ್ಡಿಂಗು ಸ್ಟಾರ್ಟ್ ಮಾಡಿ. ನಮ್ಮ ಅಮ್ಮ ಮುಂಚೆ ಮಾತಾಡ್ತಿರ್ಲಿಲ್ವಂತೆ, ಈಗ ಮಾತೇ ನಿಲ್ಸಲ್ವಂತೆ. ನಮ್ಮ ಅಪ್ಪ ಹೇಳ್ತಾವ್ರೆ. ಯಾಕಂದ್ರೆ ನಾನು ನೋಡ್ದೆ ನಾನು ಮಾತಾಡಿದ್ರೆ ಅವ್ರು ಮಾತಾಡ್ತಿರ್ಲಿಲ್ಲ. ನಾನು ಸ್ಟಾರ್ಟ್ ಮಾಡ್ಬಿಟ್ಟು ಅವ್ರು ಸೈಲೆಂಟ್ ಆಗ್ಬಿಟ್ಟು ಅವ್ರು ಇವಾಗ ಎಲ್ಲದಕ್ಕೆ ಆಯ್ತು ಕಣ. ಏನೇನೇನು ಬೆಳಗಿಂದ ಕೂತಿರೋದು. ಯಾರಾದ್ರೂ ನನ್ನ ಮೇಲೆ ಕರುಣೆ ತೋರಿಸಿ ಅಂತ ಹೇಳ್ತಾ ಇದೀನಿ. ನೋಡಿ ಗೈಸ್, ಕರೆಕ್ಟ್ ಆಗಿ ನೀವು ಕಮೆಂಟ್ ಹಾಕೋದು. ನಮ್ಮ ಅಮ್ಮ ಬಗ್ಗೆ ಇನ್ನೊಂದ್ ಸ್ವಲ್ಪ ಕಮೆಂಟ್ ಹಾಕಿ. ಅವ್ರದ್ದು ಏನಿದೆ ಗೊತ್ತಾ, ಇವಾಗ ಸ್ಟೇಟಸ್ ಹಾಕಿದ್ದಾರೆ. ಅದ್ ನೋಡಿ ಎಲ್ಲಿ ಹೋಗಿದ್ರು ಏನಂತ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತದೆ. ಎಲ್ಲ ಬೆಳಗಿಂದ ಇವ್ರು ಮಾಡ್ತಿರೋದಂತೆ. ಅಪ್ಪ ಅಲ್ಲ, ಈಗ ಸೆಗ್ರಿಗೇಟ್ ಮಾಡಿಲ್ಲ ಯಾವ್ದು ಬೇಕು ಯಾವ್ದು ಬೇಡ ಅಂತ. ಅದು ಇಂಪಾರ್ಟೆಂಟ್. ಸೊ ಬನ್ನಿ ಈಗ ಇವ್ರನ್ನ ಡ್ರಾಪ್ ಮಾಡಕ್ ಹೋಗ್ಬೇಕು. ಡ್ರಾಪ್ ಮಾಡಿ ಎಲ್ಲಿಗೋ ಹೋಗ್ತಾ ಇದಾರೆ. ಡ್ರಾಪ್ ಮಾಡಕ್ ಹೋಗ್ಬೇಕು. ಬನ್ನಿ. ಇವರೆಲ್ಲೋ ಇಲ್ಲೆಲ್ಲೋ ಆಚೆ ಬಂದಿದ್ರು, ಹಂಗೆ ಮನೆಗೆ ಬಂದು ಹೋಗ್ತಾ ಇದಾರೆ. ಈಗ ಅವ್ರನ್ನ ಇಲ್ಲೆಲ್ಲಾದ್ರೂ ಅರ್ಧಕ್ಕೆ ಏನಾದ್ರು ತಿನ್ಸ್ಬಿಟ್ಟು ಡ್ರಾಪ್ ಮಾಡ್ಬೇಕು. ಲಾಯರ್ ಆಗಿದ್ದೀನಿ ಇವಾಗ. ಕಣ್ಣು ಫುಲ್ಲು ನೋವ್ತಿದೆ. ಕಣ್ಣು ಹೆಸರು ನೋವ್ತಿದೆ. ಮೊನ್ನೆನೂ ಹಂಗೆ ಆಗಿತ್ತು, ಇವಾಗ್ಲೂ ಹಂಗೆ ಆಗಿದೆ. ಕಣ್ಣು ನಮ್ಮ ರಾಣಿನೂ ಹಾಕೊಂಡು ಹೋಗ್ತಾ ಇದೀವಿ. ಸೊ ಫೈನಲಿ ಹೊರಟಿದ್ದೀವಿ. ಅವ್ರನ್ನ ಡ್ರಾಪ್ ಮಾಡಿ ಆಮೇಲೆ ನಾನು ಅಪ್ಪ ಅಮ್ಮ ಹೋಗಿ ನೋಡ್ತೀನಿ ನಾನು ಅನ್ಕೊಂಡಿದ್ದೀವಿ. ಅವ್ರಿಗೆ ಲೇಟ್ ಆಗಿಬಿಟ್ಟಿದ್ಯಂತೆ. ಬನ್ನಿ ಹೋಗೋಣ. ಸೊ ಅವ್ರಿಗೆ ಲೇಟ್ ಆಗಿತ್ತು ಅಂತ ಅವ್ರಿಗೆ ಬೇಗ ಡ್ರಾಪ್ ಮಾಡಿ ನಾನು ನಮ್ಮ ಅಪ್ಪ ಅಮ್ಮ ಈಗ ವಾಪಸ್ ಬಂದು ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ರಾಣಿನ ಕಿಟಕಿ ಎಲ್ಲ ಓಪನ್ ಇಟ್ಬಿಟ್ಟು ಅರ್ಧ ಕಿಟಕಿ ಓಪನ್ ಇಟ್ಬಿಟ್ಟು ಕಾರಲ್ಲಿ ಕೂರ್ಸಿದ್ದೀವಿ. ಬಿಕಾಸ್ ಇಲ್ಲಿ ಅಲೋವ್ ಇಲ್ಲ ಅಂತ ಹೇಳಿದ್ದಾರೆ.
ಆರಾಮಾಗಿ ಕೂತಿರ್ತಾಳೆ. ಬನ್ನಿ ತಿನ್ಬಿಟ್ಟು ಹೊಟ್ಟೆ ಹಸುವಾಗ್ತಿದೆ. ನನ್ನ ಬಟ್ಟೆದೇನು ಅಂತ ನೋಡ್ಬೇಕೀಗ. ಸರಿಯಾಗಿ ಆರ್ಡ್ರ್ ಮಾಡಿದ್ದೀವಿ. ಸಂಡೇ ಬೇರೆ. ನಮ್ಮ ಅಮ್ಮ ಫುಲ್ ಜೋಶಲ್ಲವ್ರು ಇವತ್ತು ಇಳ್ಸೋಕ್ಕೆ. ಫುಲ್ ಬ್ಯಾಟಿಂಗ್ ಹೊಡಿಯೋದೆ ಈಗ. ಕಾಯ್ತವ್ರೆ ನಮ್ಮಮ್ಮ. ನಾಳೆಯಿಂದ ಬೇರೆ ನಮ್ಮ ಡಯಟ್ ಸ್ಟಾರ್ಟು. ಮಂಡೇ ಬೇರೆ. ನ್ಯೂ ಇಯರಿಂದ ಅಲ್ಲ, ಮಂಡೆಯಿಂದ. ನ್ಯೂ ಇಯರಿಂದ ಅಲ್ಲ. ನ್ಯೂ ಇಯರ್ ಎಂಜಾಯ್ ಮಾಡೋದು ಬೇಡವಾ? ಮಂಡೆಯಿಂದ. ನ್ಯೂ ಇಯರ್ ಎಂಜಾಯ್ ಮಾಡಿದ್ದಾಯ್ತು. ಈಗ ನಾಳೆಯಿಂದ ಸ್ಟಾರ್ಟ್. ನೆಕ್ಸ್ಟ್ ನ್ಯೂ ಇಯರ್ವರೆಗೂ ಡಯಟ್. ನೋಡೋಣ. ನಾನು ಆರ್ಡ್ರ್ ಮಾಡಿದ್ದೀವಿ, ತಿಂದ್ಬಿಟ್ಟು ಹೋಗಿ ನಾನು ಬೇಗ ಮಲ್ಕೊಡ್ತೀನಿ. ಬಿಕಾಸ್ ನಾಳೆ ಜಿಮ್ಗೆ ಬೇಗ ಎದ್ದೇಳಬೇಕು. ಕ್ಲೀನಿಂಗ್ ಎಲ್ಲ ಇವಾಗ ಆಗಲ್ಲ. ತುಂಬ ಕಣ್ಣು ಊದ್ಬಿಡಿದೆ, ಜಾಸ್ತಿ ಊದ್ಬಿಡ್ಬೇಕು. ಜಾಸ್ತಿ ಉತ್ತರ ನಿನಗೆ ಫೀಲ್ ಆಗ್ತಾ ಇದೆ. ಊದಿಲ್ವಾ? ಸ್ಮೆಲ್ ಇದೆ ಸ್ವಲ್ಪ. ಮುಟ್ಬೇಡ. ಮೆಡಿಕಲ್ ಎಲ್ಲ ಕೇಳಿದ್ರೆ ಬರ್ತಾರೆ. ನಂಗೆ ಇಷ್ಟಪ್ಪ ಆಗಿದೆ ಅನ್ನೋ ಫೀಲಿಂಗ್. ಏನೋ ಈಗ ಕಣ್ಣು ಹೊಡೆದಿರ್ತೀಯ ಯಾರಿಗಾದ್ರು? ಇಲ್ಲ, ಈ ಕಣ್ಣಲ್ಲಿ ಹೊಡೆದಿರ್ತೀಯ, ಅದಕ್ಕೆ. ನಿಮ್ಗೆ ಹಂಗೆ ಆಗ್ತಿತ್ತಾ ನೀವು ಕಣ್ಣು ಹೊಡೆದಾಗ? ನಂಗೆ ಬರೋದೇ ಇಲ್ಲಪ್ಪ, ನಿಮ್ಮ ಡ್ಯಾಡಿಗೆ ಬರೋದು. ಏನು ಕಣ್ಣು ಹೊಡಿ? ಕಣ್ಣು ಹೊಡಿ ನೋಡೋಣ. ಕಣ್ಣು ಹೊಡಿರಿ. ಹೊಡಿತಾ ಇದ್ದೀರಲ್ಲ. ನಿಮ್ಗಲ್ಲ, ಎಲ್ಲೋ ಹೋಗ್ತಾ ಹಿಂಗೆ ಹೊಡೆದಿರ್ತೀಯ, ಅದಕ್ಕೆ ಅದು ಯಾರು ಏನು ಆಸೆ ಹಚ್ಚಿದ್ರಂಗೆ ಏನೋ ನಾನು ಕೊಡ್ತೀನಿ ಅಂತ ಅಂದಿದ್ದ ಏನಾದ್ರು? ಇಲ್ಲ ಡ್ಯಾಡಿಗೆ ಹೇಳಿದ್ದ? ನಿಮ್ಗೆ ನೀವೇ ನಿಮ್ದೇನಾದ್ರು ರ್ಯಾಡೋ ವಾಚ? ಅಲ್ಲಲ್ಲ, ರ್ಯಾಡೋ ವಾಚ್ ಕೊಡ್ಸಿಲ್ಲ ಅಂತ ಆಸೆ ಹುಡ್ಸಿದೀನಿ ಅಂತ ಹಿಂಗಾಗಿದ್ಯಂತೆ. ಆಯ್ತು, ನಂದೇನಿಲ್ಲಪ್ಪ, ನಾನಂತ ಕೇಳಿಲ್ಲ. ಕೊಡ್ಸ್ಬಿಡೋಣ ಗೈಸ್. ರ್ಯಾಡೋ ವಾಚ್ ಆದಷ್ಟು ಬೇಗ ಕೊಡ್ಸ್ಬಿಡೋಣ. ನಂದು 1 ಮಿಲಿಯನ್ ಆಗೋದ್ರೆ ಇನ್ಸ್ಟಾಗ್ರಾಮಲ್ಲಿ ನನಗೊಂದು ರ್ಯಾಡೋ ಬರುತ್ತೆ, ನಮ್ಮ ಅಪ್ಪಗೂ ರ್ಯಾಡೋ ಬರುತ್ತೆ. ಗೈಸ್ ಕಾಲನ್ನ ಹಿಂಗೆ ಇಟ್ಕೊಂಡು ತರಕಾರಿ ತಿನ್ಕೊಂಡು ಸ್ಟಾರ್ಟ್ ಮಾಡೋದು ಬ್ಯಾಟಿಂಗ್. ಗೈಸ್ ಫಸ್ಟು ಫಿಶ್ ಬಂದಿದೆ. ವೆಜಿಟೇರಿಯನ್ ಅವ್ರು ನೋಡಿ ಹೆಂಗೆ ಇಡಿಸ್ತಾ ಇದ್ದಾರೆ ಫಿಶ್ನ. ಅಲ್ಲಿ ಏನು ತಿಂತಾರದು? ತರಕಾರಿನ ತಿನ್ನಿ ಹಂಗೆ 1 ಅವರ್ ಆಗಲಿ ಹಂಗೆ ಇರ್ತಾರೆ ರೆಕಾರ್ಡಿಂಗು. 1 ಅವರ್ ಆಗಲಿ ಹಂಗೆ ಇರುತ್ತೆ, ಆಫೇ ಆಗಲ್ಲ. ಈಗ ಅಲ್ಲಿ ನೋಡಿ ಯಾಕೆ ಅಲ್ಲಿ ತರಕಾರಿಯಿಂದ ಫಿಶ್ಗೆ ಹೋಗ್ತಾ ಇದೆ ಕೈ. ಬನ್ನಿ ಗೈಸ್, ಸಗಲ ಇದೆ ತಿನ್ನೋಣ. ಫಿಶ್ ಬಂದಿದೆ ಫಸ್ಟು, ಆಮೇಲೆ ಏನೇನೋ ಬೇರೆ ಆರ್ಡರ್ ಮಾಡಿದ್ದಾರೆ. ನಮ್ಮ ಅದನ್ನು ತಿನ್ಬಿಟ್ಟು ಹೋಗೋದು. ಇವತ್ತು ನಮ್ಮ ಏನು ಆರ್ಡರ್ ಮಾಡ್ತಾರೆ ಅದನ್ನು ತಿಂತಾರದು. ನಾನು ಇಲ್ಲಿ ಬಂದರೆ ಯಾವಾಗಲೂ ಮಂದಿ ತಿಂತಾ ಇರ್ತೀನಿ, ಅದಕ್ಕೆ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ. ಗೈಸು ಫ್ರೈಡ್ ರೈಸ್ ಒಂದು ಚೂರು ತಿಂದ್ಬಿಟ್ಟು ಮಿಕ್ಕಿದ್ದು ಪಾರ್ಸಲ್ ಮಾಡ್ಕೊಡೋಣ ಅಂತ ಮಾಡಿದ್ದೀವಿ ಆರ್ಡ್ರು. ಅಪ್ಪ ಗಾಡಿ ಎತ್ತಿ ರೆಡಿ ಆಗ್ಬಿಟ್ಟವ್ರೆ ಓಡ್ಸೋಕ್ಕೀಗ. ಊಟ ಮಾಡಿ ಗಾಡಿ ರೆಡಿ ಆಗ್ಬಿಟ್ಟವ್ರೆ. ಏನು ಕೇಳೋಂಗಿಲ್ಲ ಈಗ. ಬೆಳಗ್ಗೆ ಎದ್ದು ಗಂಡ ಹೆಂಡತಿ ರೌಂಡ್ ಹೋಗ್ತಾರಪ್ಪ, ನನಗೆ ಗೊತ್ತಿಲ್ಲ. ಕಾರ್ ಎತ್ಕೊಂಡು ರೌಂಡ್ ಹೋಗ್ತಾರಂತೆ. ಟೆಂಪಲ್ಗೆ ಹೋಗ್ಬಿಟ್ಟು ಬರೋದು. ನಾನು ಮಲ್ಗೆ ತೊಳೋಷ್ಟರಲ್ಲಿ ಇವ್ರದ್ದು ರೌಂಡಿಂಗ್ ನಡೆಯುತ್ತೆ. ನಮ್ಮ ಅಪ್ಪ ಓಡಿಸ್ತಾರೆ, ನಾವು ಕೂತ್ಕೊಳ್ಳೋಣ. ಫಸ್ಟು ಸೀಟ್ ಬೆಲ್ಟ್ ಹಾಕೊಂಬಿಡೋಣ. ಅಲ್ಲ ಆದ್ರೂ ಸೀಟ್ ಬೆಲ್ಟ್ ಹಾಕೋಬೇಕು. ಹಿಂದೆ ಇದೆ ನೋಡಿ. ನೀವು ದಿನ ಸೀಟ್ ಬೆಲ್ಟ್ ಹಾಕಲ್ವಾ? ಗಾಡಿ ಎತ್ತಿದ ತಕ್ಷಣ ಸೀಟ್ ಬೆಲ್ಟ್ ಹಾಕಬೇಕು. ಅದು ಹೇಳ್ಕೊಟ್ಟಾರ ಫಸ್ಟೇ. ಓಡಿಸ್ತವ್ರೆ ಗೈಸ್. ಬೆಳಗ್ಗೆ ನಾನು ಮಲಗಿದ್ದಾಗ ಎತ್ಕೊಂಡು ಹೋಗೋದು ಮೆತ್ತಗೆ. ಎಷ್ಟು ದೂರ ಹೋಗಿದ್ರು? ಈ ಕಡೆ ಇರೋದು ರೋಡು ಅಲ್ಲ, ಇಲ್ಲ ಹಳ್ಳ ಇದೆ ಅಲ್ಲ, ಅದಕ್ಕೆ ನಮ್ಮ ನಂಬಿ ಕೂತ್ಕೋತಾರಲ್ಲ, ಮೆಚ್ಚಬೇಕಪ್ಪ. ಏನಕ್ಕೆ ಹೋಗ್ತಾ ಇಲ್ಲ ಆರಾಮಾಗಿ? ಹೆಡ್ಲೈಟ್ ಯಾರು ಹಾಕ್ತಾರೆ? ಹೆಡ್ಲೈಟ್ ನೋಡೇ ಇಲ್ಲಲ್ಲೋ. ಅದು ಚೆನ್ನಾಗಿ ಓಡಿಸ್ತಾರೆ. ಚೆನ್ನಾಗಿ ಓಡಿಸ್ತಾರೆ. ನಾನೇ ಕಲಿಬೇಕು. ನನಗೆ ನಾನು ಅದೇ ಹೇಳಿದ್ದೀನಿ ಬೆಳಗ್ಗೆ. ಡಿಎಲ್ ಇದೆ ಕಲಿಬೇಕು ಅಂತಾರೆ ಗೈಸ್ ಇವರು. ಅಲ್ಲ, ಓಡಿಸೋ ಕೊಟ್ಟಿರ್ತಾರೆ ಗಾಡಿ. ಅದು ಆಟೋಮೆಟಿಕ್ ಬರಲ್ಲ ಅವ್ರಿಗೆ. ಕಲಿಬೋದಿಲ್ಲ. ಇದು ದೊಡ್ಡ ಗಾಡಿ ಗೈಸ್, ಇದೇ ಪ್ರಾಬ್ಲಮ್. ಟಚ್ ಆದ್ರೆ ಎದೆ ಫುಲ್ ಜಲ್ ಅನ್ನತ್ತೆ. ನಾನು ಇವಾಗ ಓಡಿಸ್ಬೇಕಾಗಿತ್ತು, ಅವಾಗ ಇನ್ನೂ ಕಲಿತಾ ಇದ್ದೆ. ಅವಾಗ ಓಡಿಸಿದ್ರೆ ಗಾಡಿ ಮೇಲೆ ಮಾರ್ಕ್ ಎಲ್ಲ ನಮ್ಮ ಅಪ್ಪ ಕಡೆಯಿಂದಾನೆ ಗಿಫ್ಟ್. ಹೌದು, ಒಂದೇ ಒಂದು ಮಾರ್ಕ್ ಯಾರೋ ನಮ್ಮ ಟೀಮಲ್ಲಿ ವರ್ಕ್ ಮಾಡ್ತಿದ್ದವ್ರು ಹಾಕಿ ಹೋಗಿರೋದು. ಅವನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅದೇ ಫಸ್ಟ್ ಮಾರ್ಕ್. ಯಾವುದೋ ಗಾಡಿಯವ್ರಿಗೆ ಆಂಟಿ ಬಂದು ಗುದ್ದಿದ್ದು ಅಂತ. ದಿನ ಹಿಂಗ್ ಗೇಟ್ ತೆಗಿತಾರಲ್ಲ, ಆ ತರ ಖುಷಿ ಆಗುತ್ತೆ. ನಾವು ಹೋಗ್ಬೇಕಾದ್ರೆ ಹಿಂಗ್ ಗೇಟ್ ತೆಗಿತಾರೆ. ಇಷ್ಟು ಹೊಡೆದಿದ್ದಲ್ಲ ಅಂತಿದ್ರು ನಾವಲ್ಲ. ಅಪಾರ್ಟ್ಮೆಂಟ್ ದೊಡ್ಡ ಎಂಟ್ರಿ ಕೊಡಲ್ಲ. ಎಷ್ಟು ದೊಡ್ಡದಿರ್ಬೋದು, ಒಳಗಡೆ ಹೆಂಗಿರ್ಬೋದು ಅಂತಿದ್ರಿ. ಭಗವಂತ ಆ ಫೀಲ ನಮ್ಗೆ ತೋರಿಸ್ಬಿಟ್ಟ ಹೆಂಗಿರತ್ತೆ ಒಳಗೆ. ರಾಣಿ, ನೀನ್ ನಿಜವಾಗ್ಲೂ ರಾಣಿ ಕಣಲೇ ರಾಣಿ. ನೀನು ಕಣ ರಾಣಿಲೇ ರಾಣಿ. ಬನ್ನಿ ಈಗ ನಮ್ಮ ಅಪ್ಪನೇ ಪಾರ್ಕ್ ಮಾಡಿ ಬರ್ತಾರೆ.
ಸೊ ಅಲ್ಲಿ ತಿಂದು ವಾಪಸ್ ಬಂದಿದ್ದೀನಿ. ನನ್ನ ರೂಮ್ ಬಟ್ಟೆ ನೋಡಿ ಹೆಂಗಿದೆ ಈಗ. ಇದನ್ನು ಇವಾಗ ಎತ್ತಿಡೋ ಪರಿಸ್ಥಿತಿಲಿ ನಾನಿಲ್ಲ. ಕಣ್ಣೆಲ್ಲ ಓದಿ ಕಣ್ಣು ನೀರು ತುಂಬಿಕೊಳ್ಳೋ ಫೀಲಿಂಗ್ ಬರ್ತಾಯಿದೆ. ಕಣ್ಣಿಗೆ ಮುಚ್ಚಿ ಹಿಂಗೆ ತೆಗೆದ್ರೆ ನೋವ್ತಿದೆ. ಸೊ ಮೇ ಬಿ ನಾಳೆನೇ ಮಾಡಬೇಕು. ಇವಾಗ ಆಗಲ್ಲ. ನಾಳೆ ಬೆಳಗ್ಗೆ ಬೇಗ ಜಿಮ್ಗೆ ತೆರಳಬೇಕು ಅಂದರೆ ಬೇಗ ಮಲ್ಕೋಬೇಕು. ಟೈಮ್ 10:30 ಈಗ. 11 ಗಂಟೆ ಅಷ್ಟರಲ್ಲಿ ಮಲ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ 10:30. 11 ಗಂಟೆ ಅಷ್ಟರಲ್ಲಿ ಮಲ್ಕೊಂಡು ಬೇಗ ಬೆಳಗ್ಗೆ 7 ಗಂಟೆಗೆ ಎದ್ಬಿಟ್ಟು ಜಿಮ್ಗೆ ಹೋಗ್ಬೇಕು. ಸೊ ಅವರು ಸರ್ಪ್ರೈಸ್ ಮಾಡೋಕ್ಕೆ ಅಂತ ಇಲ್ಲೇ ಹತ್ರನೋ ಈ ಕೆಲಸಕ್ಕೇನೋ ಬಂದಿದ್ದರು. ಸೊ ಹಂಗೆ ಬಂದು ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದರು. ಆ್ಯಂಡ್ ಶಿ ಹ್ಯಾಡ್ ಅದರ್ ಜಾಬ್, ಬೇರೆ ಏನೋ ಕೆಲಸ ಇತ್ತು, ವಾಪಸ್ ಹೋಗಬೇಕಿತ್ತು. ಅದಕ್ಕೆ ಬಂದು ಒಂದು 5 ನಿಮಿಷ ನಮ್ಮ ಫ್ಯಾಮಿಲಿ ಹತ್ರ ಮಾತಾಡಿ ನಾವು ಹೋಗಿ ಅವ್ರನ್ನ ಅರ್ಧ ದೂರ ಡ್ರಾಪ್ ಮಾಡಿ ವಾಪಸ್ ಬಂದಿತ್ತು. ಸಡನ್ನಾಗಿ ಇಷ್ಟು ಬಂದು ಹೋಗ್ಬಿಟ್ರು ಅನ್ನೋ ಥರ ಫೀಲಿಂಗ್ ಇರುತ್ತಲ್ಲ, ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ನಾನು ನಾಳೆ ಬಾಕ್ಸಿಂಗ್ದು ವಿಚಾರಿಸಿದ್ದೀನಿ. ಬಾಕ್ಸಿಂಗ್ ಕ್ಲಾಸಸ್ಗೆ ಹೋಗೋದು ಅದೇನು ಅಂತ ನೋಡಬೇಕು. ನಾಳೆ ತುಂಬ ಕೆಲಸ ಇದೆ ಮಂಡೇ. ಆ್ಯಂಡ್ ನಾನು ನಿನ್ನೆ ಹಾಕಿದ ಬ್ಲಾಗು ನೋಡಿ ಜನ ಇದು ಸ್ಯಾಮ್ ಮೋಸ ಮಾಡಿರೋರು ಅವರು ಇವರು ಅಂತೆಲ್ಲ ಕಮೆಂಟ್ ಎಷ್ಟೆಲ್ಲ ಕಮೆಂಟ್ ಹಾಕ್ತವ್ರೆ. ಪಾಪ ನಮ್ಮ ಮಾಸ್ಕ್ ಮ್ಯಾನ್ ಹೆಸರೆಲ್ಲ ಹಾಕ್ತವ್ರೆ. ಅದು ಯಾರೂ ಅಲ್ಲ, ಯಾರೋ ಇದ್ದಾರೆ. ಬಟ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಆ್ಯಂಡ್ ಹೆಸರುಗಿಸ್ರೆಲ್ಲ ಹೇಳಿ ಐ ಡೋಂಟ್ ವಾಂಟ್ ಟು ಡೂ ಇಟ್ ಅನ್ಲೆಸ್ ಡೀಪ್ ಡೌನ್ ನನಗೆ ಹೇಳಬೇಕು ಅನ್ಸಿದ್ರೆ ಹೇಳ್ತೀನಿ. ಅಲ್ಲಿವರೆಗೂ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಇಟ್. ಸೊ ಯು ಆಲ್ಸೋ ಬಿ ಕಾಮ್. ಸುಮ್ಮನೆ ಹೆಸರುಗಳು ಗೆಸ್ ಮಾಡೋಕ್ಕೆ ಹೋಗಬೇಡಿ. ಇಟ್ಸ್ ಜಸ್ಟ್ ಅ ಲೆಸನ್. ನನ್ನ ಲೈಫಲ್ಲಿ ಆಗಿದ್ದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ದಟ್ ನೀವು ನಿಮ್ಮ ಲೈಫಲ್ಲಿ ಅಲರ್ಟ್ ಆಗಿರ್ಬೋದು ಅಂತ ಅಷ್ಟೇ. ಈ ಥರ ಪರ್ಫ್ಯೂಮ್ ಜೋಡಿಸೋದು ಇದೆಯಲ್ಲ, ಅಲ್ಲಿ ನೋಡಿ ಇನ್ನೂ ಹೆಂಗೆ ಖಾಲಿ ಇದೆ. ಹೆಂಗೆ ಜೋಡಿಸೋದು ಅದನ್ನು ನೋಡಿ, ಇನ್ನೂ ಹಿಂಗೇ ಇದೆ. ಇದು ಫುಲ್ ಜೋಡಿಸ್ಬೇಕು. ಆಗಲಿ ಆಗುತ್ತೆ. ನೆಕ್ಸ್ಟ್ ಡಿಸೆಂಬರ್ ಜಾನ್ ಅಷ್ಟರಲ್ಲಿ ಇದೆಲ್ಲ ಮುಗ್ದಿರಬೇಕು ಗಾಯ್ಸ್. ಲೆಟ್ಸ್ ಗೋ. ನನ್ನನ್ನೇ ಕಣ್ಮುಚ್ಕೊಂಡು ನನ್ನನ್ನೇ ಸುಮ್ಮನೆ